ತಂದೆ, ಕುಮಾರ, ಪರಿಶುದ್ಧಾತ್ಮ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಹ ವಂದನೆಗಳು. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣ ಅಂತ ದೇವರೇ, ಈ ನೂತನ ಮಾಸವನ್ನು ಪ್ರವೇಶ ಮಾಡಲಿಕ್ಕೆ ನೀನು ಕೊಟ್ಟಂಥ ಕೃಪೆಗೋಸ್ಕರ ನಾವು ಸ್ತೋತ್ರ ಸಲ್ಲಿಸ್ತೇವೆ. ವರ್ಷದ ಅರ್ಧ ಭಾಗವನ್ನು ಮುಗಿಸಿ ಇನ್ನು ಅರ್ಧ ಭಾಗವನ್ನು ಆರಂಭ ಮಾಡಲಿಕ್ಕೆ ನಿನ್ನ ಪಾದಸದಲ್ಲಿ ನಾವು ಬಂದಿದ್ದೇವಪ್ಪ. ನಿನ್ನ ಕೃಪೆ ಕಳೆದ 6 ತಿಂಗಳು ನಮ್ಮನ್ನು ಎಲ್ಲ ವಿಧವಾದಂಥ ಕೇಡು, ಗಂಡಾಂತರ, ಅಪಾಯ, ಅನಾಹುತಗಳಿಂದ ತಪ್ಪಿಸಿದ್ದ ನೆನೆಸಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಇಂದಿನಿಂದ ಉಳಿದ ಅರ್ಧ ಭಾಗವನ್ನು ನಾವು ಕಳೀಲಿಕ್ಕೆ ನಿನ್ನ ಕೃಪೆ ಬೇಕು ಸ್ವಾಮಿ. ಒಂದು ದಿವಸವಾದರೂ ಸಹ ನಮ್ಮ ಸ್ವಂತ ಬಲ, ಜ್ಞಾನ, ಆರೋಗ್ಯ, ಚೈತನ್ಯದಿಂದ ನಾವು ಭೂಲೋಕದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ನಿನ್ನ ಕೃಪೆಗೋಸ್ಕರ ನಾವು ಬೇಡ್ತಿದ್ದೇವೆ. ನಿನ್ನ ಕೃಪೆ ನಮ್ಮ ಮಧ್ಯದಲ್ಲಿ ಇರಿಸು ಸ್ವಾಮಿ. ಈ ತಿಂಗಳಲ್ಲೂ ಸಹ ಇರುವಂಥ 31 ದಿವಸಗಳನ್ನು ನೀನು ಆಶೀರ್ವದಿಸಿಕೊಡು. ಅದರಲ್ಲಿರುವಂಥ ವಾರಗಳು, ದಿನಗಳು, ಕ್ಷಣಗಳು, ನಿಮಿಷಗಳು ಎಲ್ಲವೂ ಸಹ ನಿನ್ನ ಕೃಪೆಯಿಂದಲೇ ನಮಗೆ ಒದಗಿ ಬರಲಿ ಎಂಬುದನ್ನು ನಾವು ಪ್ರಾರ್ಥನೆ ಮಾಡ್ತೇವೆ. ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿರುವಾಗ ಆತ್ಮನ ಮುಖಾಂತರವಾಗಿ ನೀನು ನಮ್ಮ ಸಂಗಡ ಮಾತನಾಡು. ಪ್ರಬೋಧಿಸಲಿಕ್ಕಿರುವಂಥ ಅಲ್ಪನ ಬಾಯಲ್ಲಿ ನಿನ್ನ ಮಾತುಗಳನ್ನು ಹಾಕು. ಕೇಳಲಿಕ್ಕೆ ಶುದ್ಧ ಹೃದಯ, ಸಿದ್ಧ ಮನಸ್ಸನ್ನು ಕೊಟ್ಟು ಬಲಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಈ ದಿವಸ ವಾಕ್ಯವನ್ನು ನಾವು ಧ್ಯಾನಿಸಲಿಕ್ಕಾಗುವಂತೆ ಒಬ್ಬ ವ್ಯಕ್ತಿಯನ್ನು ನಾನು ಆರಿಸಿಕೊಂಡಿದ್ದೇನೆ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಆ ವ್ಯಕ್ತಿಯ ಹೆಸರಿದೆ. ಆ ವಾಕ್ಯವನ್ನು ಈಗ ನಾವು ಓದಿ ಕೇಳಿಸಿಕೊಳ್ಳೋಣ. ತರುವಾಯ ಅವನ ತಮ್ಮನಾದ ಹೇಬೇಲನನ್ನು ಹೆತ್ತಳು. ಹೇಬೇಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು. ಈ ದಿವಸ ನಾವು ಧ್ಯಾನಿಸಲಿಕ್ಕಿರುವಂಥ ವ್ಯಕ್ತಿ ಅಥವಾ ಒಂದು ವ್ಯಕ್ತಿಯ ಪರಿಚಯ ಏನಂದರೆ ಹೇಬೇಲನು. ಆಂಗ್ಲ ಭಾಷೆಯಲ್ಲಿ ಏಬೆಲ್ ಎಂಬುದಾಗಿ ಕರೀತಾರೆ. ಈ ಹೇಬೇಲನು ಎಂಬುದಾಗಿ ಹೇಳುವುದಾದರೆ ಅದಕ್ಕೆ ಅರ್ಥ ಏನು ಅಂದರೆ ಶ್ವಾಸ ಅಥವಾ ಉಸಿರು. ಹೇಬೇಲನು ಅಂದರೆ ಶ್ವಾಸ ಅಥವಾ ಉಸಿರು. ನಾವು ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 2ನೇ ವಾಕ್ಯವನ್ನು ಕೇಳಿಸಿಕೊಂಡೆವು. ಅದರಲ್ಲಿ ತರುವಾಯ ಅವನ ತಮ್ಮನಾದ ಹೇಬೇಲನನ್ನ ಹೆತ್ತಳು ಅಂದರೆ ಅವಳು ಮೊದಲು ಕಾಯಿನನ್ನ ಹೆತ್ತಳು, ತರುವಾಯ ತಮ್ಮನಾದ ಹೇಬೇಲನನ್ನ ಹೆತ್ತಳು ಎಂಬುದಾಗಿ ನಾವು ಓದಿದ್ವು. ಈ ದಿವಸ ನಮ್ಮ ಧ್ಯಾನದ ವಿಷಯ ಆ ಹೇಬೇಲನು. ನೋಡ್ರಿ, ಆದಾಮ ಹವ್ವಳರಿಗೆ 2 ಮಕ್ಕಳು ಜನಿಸ್ತಾರೆ ಈ ವಾಕ್ಯಕ್ಕೆ ಅನುಗುಣವಾಗಿ. ಅದರಲ್ಲಿ ಒಬ್ಬ ಮಗ ಅಂದರೆ ಕಾಯಿನನು, ಮೊದಲನೇ ಮಗ, ಅವನು ವ್ಯವಸಾಯ ಮಾಡುವಂಥ ವ್ಯಕ್ತಿ. ಈಗಿನ ಭಾಷೆಯಲ್ಲಿ ಹೇಳುವುದಾದರೆ ಒಕ್ಕಲಿಗ, ಒಕ್ಕಲುತನ ಮಾಡುವಂಥ ಒಬ್ಬ ವ್ಯಕ್ತಿ. ಯಾರು? ದೊಡ್ಡವನು. 2ನೇವನು ಯಾರು? ಹೇಬೇಲನು. ಅವನು ಕುರಿ ಕಾಯುವವನು ಅಥವಾ ಕುರುಬನು. ಹಾಗಾದರೆ ಆದಾಮನಿಗೆ ಹುಟ್ಟಿದಂಥ ಮಕ್ಕಳಲ್ಲಿ ಒಬ್ಬನು ಒಕ್ಕಲಿಗ, ಮತ್ತೊಬ್ಬ ಕುರುಬ ಎಂಬುದಾಗಿ ನಾವು ನೋಡ್ತೇವೆ. ಈಗ ನಾವು ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 3ನೇ ವಾಕ್ಯಕ್ಕೆ ಬರೋಣ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ದೇವರ ವಾಕ್ಯ ಹೇಳ್ತದೆ, ಕಾಲಾಂತರದಲ್ಲಿ ಇವರು ಬೆಳೆದು ದೊಡ್ಡವರಾದರು. ಒಂದು ದಿವಸ ಕಾಯಿನನು ಏನು ಮಾಡ್ದ, ಅವನು ಮೊದಲೇ ವ್ಯವಸಾಯಗಾರನಾದ್ದರಿಂದ ಹೊಲದ ಬೆಳೆಯಲ್ಲಿ ಅವನು ಬೆಳೆದಂಥ ಬೆಳೆಯಲ್ಲಿ ಕೆಲವನ್ನ ತಂದು ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಿದನು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ಓದ್ತೇವೆ. ಅಲ್ಲಿಗೆ ಕಾಯಿನನು ಆತನು ಒಕ್ಕಲಿಗನಾಗಿದ್ದರಿಂದ ಅವನು ಬೆಳೆದಂಥ ಬೆಳೆಯಲ್ಲಿ ಕೆಲವು ಬೆಳೆಯನ್ನು ತಂದು ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಿದನು. ಈಗ ನಾವು 4ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದೋಣ. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ಓದಿದ್ವಿ ಏನಂತ, ಕಾಯಿನನು ಕೊಟ್ಟ ಹಾಗೆ ಹೇಬೇಲನೇನು ಮಾಡ್ದ, ಅವನು ಕುರುಬನಾಗಿದ್ದರಿಂದ ತನ್ನ ಹಿಂಡಿನಿಂದ ಒಂದು ಚೊಚ್ಚಲ ಕುರಿಯನ್ನು ತಂದ. ಚೊಚ್ಚಲ ಕುರಿಯನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿ ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸಿದ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ.
ಸರಿ, ಇಬ್ಬರು ಕಾಣಿಕೆಯನ್ನು ಅರ್ಪಿಸಿದ್ರು ದೇವರ ಸನ್ನಿಧಾನದಲ್ಲಿ. ಕಾಯಿನನ್ನು ಕೊಟ್ಟ, ಹೇಬೇಲನ್ನು ಕೊಟ್ಟ. ಆದರೆ ಮುಂದೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ 5ನೇ ವಾಕ್ಯದಲ್ಲಿ, ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಎಂಬುದಾಗಿ ಓದ್ತೇವೆ. ನೋಡ್ರಿ, ಇಲ್ಲಿ ಒಂದು ವ್ಯತ್ಯಾಸ, ಒಂದು ತಾರತಮ್ಯ ಉಂಟಾದದನ್ನು ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಇಬ್ಬರೂ ಸಹ ದೇವರಿಗೆ ಬಹಳ ಪ್ರೀತಿಯಿಂದ ಕಾಣಿಕೆಯನ್ನು ತಂದು ಕೊಟ್ಟರು. ಆದರೆ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಹೇಬೇಲನನ್ನು, ವಾಕ್ಯ ಗಮನಿಸಿ, ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಮತ್ತು ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇಲ್ಲಿ ಮೆಚ್ಚುವ ವಿಷಯದಲ್ಲಿ 2 ಸಂಗತಿಗಳನ್ನು ನಾವು ನೋಡ್ತೇವೆ. ಏನು 2 ಸಂಗತಿ? ಮೊದಲನೇದಾಗಿ ವ್ಯಕ್ತಿ, ಎರಡನೇದಾಗಿ ಅವನು ತಂದಂತ ಕಾಣಿಕೆ. ಇವೆರಡನ್ನೂ ಸಹ ದೇವರು ಮೆಚ್ಚಲಿಲ್ಲ ಅಂತ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತದೆ. ಎರಡನ್ನೂ ಸಹ ದೇವರು ಮೆಚ್ಚಲಿಲ್ಲ. ಯಾಕೆ? ಅನೇಕ ಸಹ ನಾವು ಅಂದ್ಕೊಳ್ತೇವೆ ನಾವು ಏನು ಕೊಡ್ತೇವೋ ಅದು ದೇವರಿಗೆ ಮೆಚ್ಚುಗೆ ಆಗಿರ್ತದೆ ಎಂಬುದಾಗಿ. ನಮ್ಮ ಇಷ್ಟ ಬಂದ ಹಾಗೆ ಕೊಡುವಂಥದ್ದಲ್ಲ. ದೇವರಿಗೆ ಏನು ಇಷ್ಟ ಅದನ್ನು ಅರ್ಥ ಮಾಡಿಕೊಂಡು ನಾವು ಕೊಡಬೇಕು. ಸರಿ, ಇಲ್ಲಿ ನಾವು ನೋಡೋಣ. ದೇವರ ವಾಕ್ಯದಲ್ಲಿ ಇವರಿಬ್ಬರು ಕಾಣಿಕೆ ಕೊಟ್ಟರು. ಆದರೆ ಒಬ್ಬನ ಕಾಣಿಕೆ ಮತ್ತು ಅವನು ಮೆಚ್ಚುಗೆ ಆಗಲಿಲ್ಲ, ಮತ್ತೊಬ್ಬನ ಕಾಣಿಕೆ ಮತ್ತು ಅವನು ಮೆಚ್ಚುಗೆ ಆಯಿತು. ಈ ಒಂದು ವಾಕ್ಯವನ್ನು ನಾವು ಆಧಾರವನ್ನು ಇಟ್ಟು ಈಗ ಧ್ಯಾನ ಮಾಡೋಣ. ಕಾರಣವೇನು? ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯವನ್ನು ಈಗ ನಾವು ಕೇಳಿಸಿಕೊಳ್ಳೋಣ. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುವುವು. ಹೊಲದ ಬೆಳೆಯನ್ನು ಅನುಭವಿಸುವಿ. ಸತ್ಯವೇದದಲ್ಲಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ, ಭೂಮಿಗೆ ಶಾಪ ಬಂತು ಎಂಬುದಾಗಿ. ಅಲ್ಲಿಗೆ ಭೂಮಿ ಶಾಪ ಬಂದದ್ರಲ್ಲಿಯೇ, ಆ ಶಾಪಗ್ರಸ್ತವಾದಂಥ ಪದಾರ್ಥದಲ್ಲಿಯೇ ಪಾಪ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಯಿನನ್ನು ಆ ಶಾಪ ಬಂದಂಥ ಭೂಮಿಯ ಆ ಬೆಳೆಯನ್ನ ತಂದು ಅರ್ಪಿಸಿದ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಆದರೆ ಹೇಬೇಲನು ಚೊಚ್ಚಲ ಕುರಿಯನ್ನ ಕಾಣಿಕೆಯಾಗಿ ಕೊಟ್ಟ. ಚೊಚ್ಚಲ ಕುರಿಯನ್ನ ಯಾಕೆ ಕಾಣಿಕೆ ಕೊಟ್ಟ? ನೋಡ್ರಿ, ಧರ್ಮಶಾಸ್ತ್ರ ಬರುವುದಕ್ಕಿಂತ ಮುಂಚಿತವಾಗಿ ಅವನು ಕೊಟ್ಟಿದ್ದಾನೆ. ಧರ್ಮಶಾಸ್ತ್ರ ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು. ಆದರೆ ಈಗ ಮೋಶೆ ಇನ್ನೂ ಬಂದೇ ಇಲ್ವಲ್ಲ. ಹಾಗಾದ್ರೆ ಇವನಿಗೆ ಆ ಒಂದು ಜ್ಞಾನ ಹೇಗೆ ಬಂತು ಎಂಬುದಾಗಿ ನೀವು ಕೇಳ್ಬೋದು. ಇಲ್ಲ, ಅವನಿಗದು ಗೊತ್ತಿಲ್ಲ. ಆದರೂ ಅವನು ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಚೊಚ್ಚಲದಾದಂಥ ಒಂದು ಮರಿಯನ್ನ ದೇವರಿಗೆ ಕಾಣಿಕೆಯಾಗಿ ಕೊಡ್ತಾನೆ. ನೀವು ದೇವರ ವಾಕ್ಯ ತೆಗೆದು ನೋಡುವುದಾದ್ರೆ ವಿಮೋಚನಾ ಕಾಂಡ ಪುಸ್ತಕಕ್ಕೆ 1 ನಿಮಿಷ ನನ್ನೊಂದಿಗೆ ಬನ್ನಿರಿ. ನಾನು ಪ್ರಸಂಗಿಸುವಾಗ ನನ್ನೊಂದಿಗೆ ನೀವು ಸಹ ಸತ್ಯವೇದವನ್ನು ತೆಗೆದಿಟ್ಟುಕೊಂಡು ಧ್ಯಾನಿಸುವುದಾದ್ರೆ ಅದು ನಿಮಗೆ ಬಹಳ ಸಹಾಯಕವಾಗಿರ್ತದೆ. ನೀವು ವಿಮೋಚನಾ ಕಾಂಡ ಪುಸ್ತಕಕ್ಕೆ ಬಂದರೆ ಅಲ್ಲಿ 13ನೇ ಅಧ್ಯಾಯದ ಮೊದಲನೇ 2 ವಾಕ್ಯಗಳನ್ನು ಈಗ ನಾವು ಕೇಳಿಸಿಕೊಳ್ಳೋಣ. ವಿಮೋಚನಾ ಕಾಂಡ 13 ಮೊದಲನೇ 2 ವಾಕ್ಯಗಳು. ಯೆಹೋವನು ಮೋಶೆಗೆ, ಇಸ್ರಾಯೇಲರು ತಮ್ಮೊಳಗಾಗಲಿ ತಮ್ಮ ಪಶುಗಳಾಗಲಿ ಪ್ರಥಮ ಗರ್ಭವನ್ನು, ಅಂದರೆ ಚೊಚ್ಚಲಾಗಿ ಹುಟ್ಟಿದ್ದನ್ನೆಲ್ಲವನ್ನು ನನಗೆ ಮೀಸಲಾಗಿಡಬೇಕು, ಅದು ನನ್ನದೇ ಎಂದು ಹೇಳಿದನು. ನೋಡ್ರಿ, ಇಲ್ಲಿ ದೇವರು ಮೋಶೆಗೆ ಇಸ್ರಾಯೇಲರು ತಮ್ಮೊಳಗಾಗಲಿ ತಮ್ಮ ಪಶುಗಳೊಳಗಾಗಲಿ ಪ್ರಥಮ ಗರ್ಭವನ್ನು, ಅಂದರೆ ಚೊಚ್ಚಾಗಿ ಹುಟ್ಟಿದ್ದೆಲ್ಲವನ್ನ ದೇವರಿಗೆ ಮೀಸಲಾಗಿಡಬೇಕು, ಯಾಕಂದ್ರೆ ಅದು ದೇವರದು ಎಂಬುದಾಗಿ ಹೇಳುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಆಮೇಲೆ ಮುಂದೆ 12ನೇ ವಾಕ್ಯವನ್ನು ಓದಿ ಕೇಳಿಸ್ಕೊಳ್ಳೋಣ. ಆ ದೇಶವನ್ನು ನಿಮಗೆ ಕೊಟ್ಟ ನಂತರ ನಿಮ್ಮಲ್ಲಿಯೂ ನಿಮ್ಮ ಪಶುಗಳಲ್ಲಿಯೂ ಹುಟ್ಟುವ ಪ್ರಥಮ ಗರ್ಭವನ್ನೆಲ್ಲ ಗಂಡಾದ ಪಕ್ಷಕ್ಕೆ ಯೆಹೋವನ ಭಾಗವೆಂದು ತಿಳಿದುಕೊಂಡು ಆತನಿಗೆ ಸಮರ್ಪಿಸಬೇಕು. ನೋಡ್ರಿ, ಗಂಡ ಆಗಿದ್ರೆ ಅದು ಯೆಹೋವನಿಗೆ ಸಮರ್ಪಿಸಬೇಕೆಂಬುದು ಬಹಳ ಸ್ಪಷ್ಟವಾಗಿ ಇಲ್ಲಿ ಮತ್ತೊಂದು ಸಾರಿ ದೇವರ ವಾಕ್ಯದಲ್ಲಿ ನಾವು ಇಲ್ಲಿ ಓದಿ ಕೇಳಿಸಿಕೊಂಡಿದ್ದೇವೆ. ಸರಿ,
ನೀವು ಅದೇ 13ನೇ ಅಧ್ಯಾಯ 14ರಿಂದ ಈಗ 16 ವಾಕ್ಯದವರೆಗೂ ನಾವು ಓದಿ ಕೇಳಿಸ್ಕೊಳ್ಳೋಣ. ಇನ್ನು ಮೇಲೆ ನಿಮ್ಮ ಮಕ್ಕಳು ಇದು ಯಾತಕ್ಕೆ ಎಂದು ವಿಚಾರಿಸುವಾಗ ನೀವು ಅವರಿಗೆ, ನಾವು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ಯೆಹೋವನು ಭುಜಬಲದಿಂದ ನಮ್ಮನ್ನು ಬಿಡಿಸಿದನು. ಫರೋಹನು ಹಠ ಹಿಡಿದು ನಮ್ಮನ್ನು ಹೋಗಗೊಡಿಸದೇ ಇದ್ದಾಗ ಯೆಹೋವನು ಐಗುಪ್ತ ದೇಶದಲ್ಲಿದ್ದ ಮನುಷ್ಯರ ಚೊಚ್ಚಲು ಮಕ್ಕಳನ್ನು, ಪಶುಗಳ ಚೊಚ್ಚಲು ಮರಿಗಳನ್ನು, ಅಂತೂ ಆ ದೇಶದ ಚೊಚ್ಚಲಾಗಿದ್ದದನ್ನೆಲ್ಲ ಸಂಹಾರ ಮಾಡಿದನು. ಆದ ಕಾರಣ ಗಂಡಾದ ಪ್ರಥಮ ಗರ್ಭವನ್ನೆಲ್ಲ ನಾವು ಯೆಹೋವನಿಗೆ ಸಮರ್ಪಿಸುವುದುಂಟು. ಮನುಷ್ಯರಿಂದಾದ ಪ್ರಥಮ ಗರ್ಭವನ್ನಾದರೋ ಬದಲು ಕೊಟ್ಟು ಬಿಡಿಸುತ್ತೇವೆ ಎಂದು ಹೇಳಬೇಕು. ಯೆಹೋವನು ಭುಜಬಲದಿಂದ ನಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದ ಸಂಗತಿಯನ್ನು ನೀವು ಜ್ಞಾಪದಲ್ಲಿಟ್ಟುಕೊಳ್ಳುವುದಕ್ಕೆ ಈ ಪದ್ಧತಿಯು ಕೈಗೆ ಕಟ್ಟಿಕೊಂಡಿರುವ ದಾರದಂತೆಯೂ ಹುಬ್ಬುಗಳ ನಡುವೆ ಕಟ್ಟಿಕೊಂಡಿರುವ ಜ್ಞಾಪಕ ಪಟ್ಟಿಯಂತೆಯೂ ಇರುವುದು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ವಾಕ್ಯ ಅದಕ್ಕೆ ನೀವು ಸತ್ಯವೇದ ತೆಗೆದಿಟ್ಕೊಟ್ರೆ ಅಂತ ಹೇಳಿದೆ. ಯಾಕಂದ್ರೆ ನಾನು ಹೇಳೋದಕ್ಕಿಂತಲೂ ನೀವು ಓದಿ ಕೇಳಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ಈಗ ನೀವು ಕೇಳಿಸ್ಕೊಂಡಿದ್ರೆ ಏನು, ನಿಮ್ಮ ಮಕ್ಕಳು ನಾಳೆ ದಿವಸ ಕೇಳಿದ್ರೆ ನೀವೇನು ಹೇಳಬೇಕು? ಫರೋಹ ಹಠ ಹಿಡಿದ, ನಮ್ಮನ್ನ ಹೋಗಗೊಡಿಸಲಿಲ್ಲ. ಆದರೂ ದೇವರೇನ್ ಮಾಡ್ದ? ಐಗುಪ್ತ ದೇಶದ ಎಲ್ಲಾ ಮನುಷ್ಯರ ಚೊಚ್ಚಲು ಮಕ್ಕಳನ್ನ, ಪಶುಗಳ ಚೊಚ್ಚಲು ಮರಿಗಳನ್ನ, ಅಂತೂ ಆ ದೇಶದ ಚೊಚ್ಚಲಾಗಿದ್ದೆಲ್ಲವನ್ನ ಸಂಹಾರ ಮಾಡಿದ. ಆದ ಕಾರಣ ಗಂಡಾದ ಪ್ರಥಮ ಗರ್ಭವನ್ನೆಲ್ಲ ನಾವು ಯೆಹೋವನಿಗೆ ಸಮರ್ಪಿಸುವುದುಂಟು. ಯಾಕಂದ್ರೆ ಐಗುಪ್ತರಲ್ಲಿ ನಾನು ಅನೇಕ ಸಾರಿ ಹೇಳಿರುವ ಹಾಗೆ ಚೊಚ್ಚಲ ಮಕ್ಕಳೆಲ್ಲವೂ ದೇವರಿಗೆ ಸಮ ಎಂದಾಗ ಅವರಿಗೆ ಒಂದು ಭಾವನೆ, ಒಂದು ನಂಬಿಕೆ. ಆದರೆ ದೇವರು ಆ ಚೊಚ್ಚಲ ಮಕ್ಕಳನ್ನು ಸಂಹರಿಸ್ತಾನೆ. ಹಾಗಾಗಿ ಚೊಚ್ಚಲದಲ್ಲೂ ನನ್ನದು ಎಂಬುದಾಗಿ ದೇವರು ಬಹಳ ಸ್ಪಷ್ಟವಾಗಿ ಹೇಳಿಕೊಳ್ತಾನೆ. ಸೊ ಹೀಗೆ ಆದಿ ಕಾಲದಲ್ಲಿ ಮೋಶೆಯ ಧರ್ಮಶಾಸ್ತ್ರ ಕಾಲದಲ್ಲಿ ಹೀಗೆ ಚೊಚ್ಚಲನ್ನು ಅರ್ಪಿಸುವಂಥದ್ದು ಒಂದು ವಾಡಿಕೆ. ಯಾಕೆ? ಅದು ದೇವರು ಆಜ್ಞಾಪಿಸಿದ್ದು ಎಂಬ ಸತ್ಯವೇದದಲ್ಲಿ ನಾವು ಓದ್ತೇವೆ. ಸರಿ, ಈಗ ಒಂದು ವೇಳೆ ಇಬ್ಬರ ಕಾಣಿಕೆಯನ್ನ ಧರ್ಮಶಾಸ್ತ್ರಕ್ಕೆ ಬಂದಿರಲಿಲ್ಲ, ಒಪ್ಕೊಳ್ಳೋಣ. ಆದರೂ ಇಬ್ಬರ ಕಾಣಿಕೆಯನ್ನು ಈ ಧರ್ಮಶಾಸ್ತ್ರಕ್ಕೆ ಹೋಲಿಸಿ ನಾವು ಮಾತಾಡಿದರೆ ಇದು ಹೇಗಿರ್ತದೆ? ಯಾಜಕ ಕಾಂಡ ಪುಸ್ತಕ 27ನೇ ಅಧ್ಯಾಯ 30ನೇ ವಾಕ್ಯವನ್ನ ಈಗ ಓದಿ ಕೇಳಿಸ್ಕೊಳ್ಳೋಣ. ಹೊಲದ ಬೆಳೆಯಾಗಲಿ, ತೋಟದ ಹಣ್ಣುಗಳಾಗಲಿ, ಭೂಮಿಯಿಂದುಂಟಾದ ಎಲ್ಲ ಆದಾಯದಲ್ಲಿ 10ನೆಯ ಪಾಲು ಯೆಹೋವನದಾಗಿರಬೇಕು. ಅದು ಯೆಹೋವನಿಗೆ ಮೀಸಲಾದದ್ದು. ನೋಡ್ರಿ, ಇಲ್ಲಿ ಒಂದು ಕಾಣಿಕೆ ವಿಷಯದಲ್ಲಿ ಬರ್ತದೆ. ಏನು? ಹೊಲದ ಬೆಳೆ. ಹೊಲದ ಬೆಳೆ, ತೋಟದ ಹಣ್ಣಾಗಲಿ, ಭೂಮಿಯಿಂದುಂಟಾದ ಎಲ್ಲ ಆದಾಯದಲ್ಲಿ 10ನೆಯ ಪಾಲು ಅಂದ್ರೆ 10 ಭಾಗದಲ್ಲಿ 1 ಭಾಗ ಅಂದ್ರೆ 5,000 ರೂಪಾಯಿ ಸಂಬಳ ಅಂದ್ರೆ 10ನೇ 1 ಭಾಗ ಅಂದ್ರೆ 500 ರೂಪಾಯಿ. ಅದು ದೇವರಿಗೆ ಮೀಸಲಾದದ್ದು. ಅದು ದೇವರ ವಾಕ್ಯ ಹೇಳುವಂಥದ್ದು. ಹಾಗಾಗಿ ಈ ಒಂದು 10ನೇ 1 ಭಾಗ ಇದೆಯಲ್ಲ, ಇದು ಕೃತಜ್ಞತಾಪೂರ್ವಕ ಕಾಣಿಕೆಯಲ್ಲಿ ಸೇರಲ್ಪಡೋದಿಲ್ಲ. ಇದೇ ಬೇರೆ ಕಾಣಿಕೆ. ಹಾಗೆ ನೋಡ್ಲಿಕ್ಕಾದ್ರೆ ಈ ಕಾಣಿಕೆ ವಿಷಯದಲ್ಲಿ ಬೇಕಾದಷ್ಟು ವಿಷಯಗಳಿದೆ. ಅದೆಲ್ಲ ನಾನು ಈಗ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇದು 10ರಲ್ಲಿ 1 ಭಾಗವನ್ನು ದೇವರಿಗೆ ಕೊಡುವಂತ ಕಾಣಿಕೆ. ಇದಕ್ಕೂ ಕೃತಜ್ಞತಾ ಕಾಣಿಕೆಗೂ ನಾವು ಕೊಡುವಂತ ನಮ್ಮ ಜನ್ಮ ದಿವಸದ ಕಾಣಿಕೆಗೂ ಬೇರೆ ಕಾಣಿಕೆಗಳಿಗೂ ಸಂಬಂಧ ಇಲ್ಲ. ಇದೇ ಬೇರೆಯಾಗಿ ಕೊಡುವಂಥದ್ದು. ಇದು ದಶಮಾಂಶದ ಕಾಣಿಕೆ ಎಂಬುದಾಗಿ ಕರೆಸಿಕೊಳ್ತದೆ. ಸರಿ, ಈಗ ಅದೇ ಯಾಜಕಾಂಡ 27ನೇ ಅಧ್ಯಾಯ 26ನೇ ವಾಕ್ಯವನ್ನು ಓದಿ ಕೇಳಿಸ್ಕೊಳ್ಳೋಣ. ಶುದ್ಧ ಪಶುವಿನಲ್ಲಿ ಚೊಚ್ಚಲಾಗಿ ಹುಟ್ಟಿದ್ದು ಯೆಹೋವನದಾಗಿರುವುದರಿಂದ ಅದನ್ನು ಯಾರೂ ಹರಕೆಯಾಗಿ ಕೊಡಕೂಡದು. ಹೋರಿಯಾಗಿದ್ದರೂ ಆಡುಕುರಿಯಾಗಿದ್ದರೂ ಅದು ಯೆಹೋವನ ಸೊತ್ತೆ. ನೋಡ್ರಿ, ಇಲ್ಲಿ ಸಹ ಚೊಚ್ಚಲ ಪಶು ಯೆಹೋವನದ್ದು ಎಂಬುದಾಗಿ ಇಲ್ಲಿ ದೇವರು ವಾಕ್ಯ ಹೇಳ್ತದೆ. ಇಲ್ಲಿ ಒಬ್ಬ ಈ ರೀತಿಯಾದ ಕಾಣಿಕೆ ಕೊಡ್ತಾನೆ. ಕಾಯಿನನು ಹೊಲದ ಬೆಳೆಯನ್ನು ಕೊಟ್ಟ, ಹೇಬೇಲನು ಯಾಜಕಾಂಡ 27-26ಕ್ಕೆ ಅನುಗುಣವಾಗಿ ಕಾಣಿಕೆ ಕೊಟ್ಟ. ಇಬ್ಬರು ಕೊಟ್ಟಂತ ಕಾಣಿಕೆಗಳು ಈ ಧರ್ಮಶಾಸ್ತ್ರ ಆಗ ಇಲ್ಲದೆ ಇದ್ದುದರಿಂದ ಅದರ ವ್ಯಾಪ್ತಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗುತ್ತಲ್ಲ? ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ, ನಿಧಾನ ಹೇಳ್ತದೆ. ಹಾಗಾದ್ರೆ ಧರ್ಮಶಾಸ್ತ್ರಕ್ಕೆ ಅದು ಅನ್ವಯಿಸದೆ ಇದ್ದರೂ ಸಹ ದೇವರು ಹೇಬೇಲನ ಕಾಣಿಕೆಯನ್ನು ಯಾಕೆ ಮೆಚ್ಚಿದ? ಧರ್ಮಶಾಸ್ತ್ರ ಇದ್ದಿದ್ರೆ ಅವನು ನೋಡಿ ಕೊಟ್ಟ ಎಂದಾಗ ಹೇಳ್ಬೋದಾಗಿತ್ತು. ಈಗ ಧರ್ಮಶಾಸ್ತ್ರ ಇಲ್ಲವಲ್ಲ, ಅದು ಮೋಶೆ ಕಾಲದಲ್ಲಿ ಬಂತಲ್ಲ.
ಆದರೂ ದೇವರು ಕಾಯನ ಕಾಣಿಕೆಯನ್ನ ಅವನನ್ನ ತಿರಸ್ಕಾರ ಮಾಡಿ ಹೇಬೇಲನನ್ನು ಅವನ ಕಾಣಿಕೆಯನ್ನು ಯಾಕೆ ಮೆಚ್ಚಿದ? ಇದು ಒಂದು ನ್ಯಾಯವಾದಂತ ಒಂದು ಪ್ರಶ್ನೆ ಅಲ್ವೇ? ಯಾಕೆ ಮೆಚ್ಚಿದ? ಮೊದಲನೇದಾಗಿ ನೋಡಿದ್ರೆ ನಾವು ಧರ್ಮಶಾಸ್ತ್ರಕ್ಕೆ ಇದು ಹೋಲಿಸಿ ನೋಡಿದ್ರೆ ಅವನು ಕೊಟ್ಟಂಥದ್ದು ಅದು ಒಂದು ಪಾಪ ಪರಿಹಾರಕ್ಕಾಗಿ ಕೊಡುವಂತ ಒಂದು ಕಾಣಿಕೆಯಾಗಿ ಕಾಣಲ್ಪಡುತ್ತೆ. ಸಾಮಾನ್ಯ ಕಾಣಿಕೆಗಳು ಈ ಯಜ್ಞ ರೂಪದಲ್ಲಿ ಏನೇ ಕೊಟ್ಟರೂ ಸಹ ಅದನ್ನು ದೇವರು ಸ್ವೀಕಾರ ಮಾಡಿಕೊಂಡ್ರೆ ಪರಲೋಕದೊಂದು ಅಗ್ನಿ ಬಂದು ಅದೆಲ್ಲವನ್ನ ದಹಿಸಿ ಬಿಡ್ತದೆ. ಅದು ಸ್ವೀಕಾರದ ಒಂದು ರೂಪ. ದೇವರು ಸ್ವೀಕರಿಸಿದ್ದಾನೆ ಅನ್ಲಿಕ್ಕೆ ಅದು ಅರ್ಥ ಬರುವಂಥದ್ದು. ಉದಾಹರಣೆ ಹೇಳಬೇಕಾದ್ರೆ ನೀವು ಯಾಜಕಾಂಡ ಪುಸ್ತಕ 9ನೇ ಅಧ್ಯಾಯಕ್ಕೆ ಬನ್ನಿ, 24ನೇ ವಾಕ್ಯವನ್ನ ಈಗ ನಾವು ಕೇಳಿಸ್ಕೊಳ್ಳೋಣ. ಯಾಜಕಾಂಡ 9ನೇ ಅಧ್ಯಾಯ 24ನೇ ವಾಕ್ಯ. ಯೆಹೋವನ ಸನ್ನಿಧಿಯಿಂದ ಬೆಂಕಿಯು ಹೊರಟು ಯಜ್ಞವೇದಿಯ ಮೇಲಿದ್ದ ಸರ್ವಾಂಗ ಹೋಮ ದ್ರವ್ಯವನ್ನು ಕೊಬ್ಬನ್ನು ದಹಿಸಿಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಉತ್ಸಾಹದಿಂದ ಆರ್ಭಟಿಸಿ ಅಡ್ಡಬಿದ್ದು ನಮಸ್ಕರಿಸಿದರು. ನೋಡ್ರಿ, ಇಲ್ಲಿ ಜನ ಖುಷಿ ಪಟ್ಟು ಅಡ್ಡಬಿದ್ದು ನಮಸ್ಕಾರ ಮಾಡ್ಲಿಕ್ಕೆ ಒಂದು ಕಾರಣ ಏನು? ಪರಲೋಕದಿಂದ ಅಂದ್ರೆ ದೇವರ ಸನ್ನಿಧಿಯಿಂದ ಬೆಂಕಿ ಹೊರಟು ಯಜ್ಞವೇದಿ ಮೇಲೆ ಇಟ್ಟಿದ್ದಂತ ಸರ್ವಾಂಗ ಹೋಮ ದ್ರವ್ಯವನ್ನು ಕೊಬ್ಬನ್ನು ದಹಿಸಿ ಬಿಟ್ಟಿತು. ಅದರ ಅರ್ಥ ದೇವರು ಇದನ್ನ ಸ್ವೀಕರಿಸಿದ್ದಾನೆ ಎಂಬುದಾಗಿ ಅರ್ಥ. ದೇವರು ನನ್ನ ಕಾಣಿಕೆಯನ್ನು ಸ್ವೀಕರಿಸಿದ್ದಾನೆ ಹೇಗೆ ಅರ್ಥ ಮಾಡಿಕೊಳ್ಳುವಂಥದ್ದು? ಪರಲೋಕದಿಂದ ಅಗ್ನಿ ಬಂದು ಅದನ್ನ ದಹಿಸಿ ಬಿಟ್ಟದ್ದರ ಮುಖಾಂತರವಾಗಿ. ಈಗ ನ್ಯಾಯಸ್ಥಾಪಕರ ಪುಸ್ತಕಕ್ಕೆ ಬರೋಣ. 6ನೇ ಅಧ್ಯಾಯ 21ನೇ ವಾಕ್ಯ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 21ನೇ ವಾಕ್ಯ ಕೇಳಿಸ್ಕೊಳ್ಳೋಣ. ಅನಂತರ ಯೆಹೋವನ ದೂತನು ತನ್ನ ಕೈಕೋಲನ್ನು ಚಾಚಿ ಅದರ ತುದಿಯನ್ನು ಆ ರೊಟ್ಟಿಗಳಿಗೂ ಮಾಂಸಕ್ಕೂ ಮುಟ್ಟಿಸಲು ಬಂಡೆಯಿಂದ ಬೆಂಕಿ ಎದ್ದು ಅವೆರಡನ್ನು ದಹಿಸಿಬಿಟ್ಟಿತು. ಇಲ್ಲಿಯೂ ಸಹ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಇಲ್ಲಿ ಬಂಡೆಯಿಂದ ದೇವರ ವಾಕ್ಯದಲ್ಲಿ ಹೇಳ್ತೇವೆ, ಆ ರೊಟ್ಟಿಗಳಿಗೂ ಮಾಂಸಕ್ಕೂ ಮುಟ್ಟಿಸಲು ತನ್ನ ಕೈಕೋಲನ್ನು ಚಾಚಿ ಮುಟ್ಟಿಸಲು ಬಂಡೆಯೊಳಗಿಂದ ಬೆಂಕಿ ಇದ್ದು ಅವೆರಡನ್ನ ದಹಿಸಿ ಬಿಟ್ಟಿತು. ಹಾಗಾದರೆ ದೇವರು ಅದನ್ನ ಸ್ವೀಕಾರ ಮಾಡಿದ ಎಂಬುದಾಗಿ ಅರ್ಥ. ಈಗ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಯ್ತು ಅಂತ ನಾನು ಅನಿಸ್ತೇನೆ. ಹಾಗಾದ್ರೆ ದೇವರು ನಮ್ಮ ಕಾಣಿಕೆಯನ್ನು ಸ್ವೀಕಾರ ಮಾಡಿದ್ರ ಅರ್ಥ ಹೇಗಾಗುತ್ತೆ ಅಂದರೆ ಅಗ್ನಿ ಬಂದು ಎಲ್ಲವನ್ನ ದಹಿಸಿ ಬಿಡುವಂಥದ್ದು. ಹಾಗಾದರೆ ಇಲ್ಲಿ ಇವನ ಕಾಣಿಕೆ ಹೇಗೆ ದೇವರಿಗೆ ಮೆಚ್ಚುಗೆ ಆಯಿತು ಅಂದರೆ ಇಲ್ಲಿಯೂ ಸಹ ಅದೇ ರೀತಿ ಆಗಿರ್ತದೆ. ಪರಲೋಕದ ಒಂದು ಅಗ್ನಿ ಬಂದು ಇವನಿಟ್ಟಂತ ಆ ಒಂದು ಕಾಣಿಕೆಯನ್ನ ಅಂದ್ರೆ ಕೊಬ್ಬನ್ನು ಹೋಮ ಮಾಡಿ ಇಟ್ಟನಲ್ಲ ಅದನ್ನ ಪೂರ್ಣವಾಗಿ ದಹಿಸಿ ಬಿಟ್ಟಿರ್ತದೆ. ಹೀಗಾಗಿ ಅದು ದೇವರಿಗೆ ಮೆಚ್ಚುಗೆಯಾಯಿತು ಎಂಬುದಾಗಿ ಅರ್ಥ ಬರ್ತದೆ. ಹಾಗಾದರೆ ದೇವರಿಗೆ ನಾವು ಏನಾದರೂ ಮೆಚ್ಚುಗೆ ಸೂಚಿಸಬೇಕಾದ್ರೆ ಮೊದಲು ಅದು ಪಾಪದ ಪರಿಹಾರ ಆಗಿರಬೇಕು. ಸತ್ಯವೇದದಲ್ಲಿ ಒಂದು ಸುಂದರವಾದ ಮಾತಿದೆ. ಇಬ್ರಿಯರ ಗ್ರಂಥ 9ನೇ ಅಧ್ಯಾಯ 22ನೇ ವಾಕ್ಯ ಕೇಳಿಸ್ಕೊಳ್ಳೋಣ. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ನೋಡ್ರಿ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಹೇಬೇಲನು ಯಜ್ಞದ ಪಶುವನ್ನ ಕೊಟ್ಟ, ಅದರಲ್ಲಿ ರಕ್ತ ಇತ್ತು. ಆ ರಕ್ತವಿಲ್ಲದೆ ನಿನ್ನ ಪಾಪಗಳು ಪರಿಹಾರವಾಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಬಹಳ ಜ್ಞಾನದಿಂದ ವಿವೇಕದಿಂದ ಅದನ್ನ ಕಾಣಿಕೆಯಾಗಿ ತಂದುಕೊಟ್ಟಿರ್ತಾನೆ. ಸೊ ಆ ಕಾಣಿಕೆ ಹೇಗೆ ದೇವರಿಗೆ ಸ್ವೀಕೃತವಾಯಿತು ಅಂದರೆ ಅವನದನ್ನ ಬಹಳ ನಂಬಿಕೆಯಿಂದ ಕೊಟ್ಟ ಎಂಬುದಾಗಿ ಸತ್ಯವೇದ ಹೇಳ್ತದೆ. ನಂಬಿಕೆಯಿಂದ ಕೊಟ್ಟ ಮತ್ತು ಕೊಟ್ಟಂತ ಆ ಒಂದು ಕಾಣಿಕೆ ದೇವರ ದೃಷ್ಟಿಯಲ್ಲಿ ಶ್ರೇಷ್ಠವಾದಂತ ಕಾಣಿಕೆಯಾಗಿತ್ತು. ನೀವು ಕೇಳ್ಬೋದು, ಹೌದಾ ನಿಜವಾಗ್ಲೂ ಇದು ಆ ಸ್ಥಿತಿಯ? ಖಂಡಿತವಾಗಿ. ಯಾಕೆಂದ್ರೆ ಈ ನಂಬಿಕೆಯ ವಿಷಯದಲ್ಲಿ ಒಂದು ಅಧ್ಯಾಯ ಸತ್ಯವೇದದಲ್ಲಿ ಇದೆ. ಹಳೆಯ ಒಡಂಬಡಿಕೆ ಅಲ್ಲ, ಹೊಸ ಒಡಂಬಡಿಕೆ ನೀವು ಬಂದ್ರೆ ಇಬ್ರಿಯರ ಗ್ರಂಥ 11ನೇ ಅಧ್ಯಾಯದಲ್ಲ, ಇದು ನಂಬಿಕೆಯ ಬಹಳ ವೀರರೆಂಬುದಾಗಿ ಕರೆಸಿಕೊಳ್ಳುವಂತ ಒಂದು ಪುಸ್ತಕ 11ನೇ ಅಧ್ಯಾಯ. ಈಗ ಇಬ್ರಿಯ 11:4 ಓದಿ ಕೇಳಿಸ್ಕೊಳ್ಳೋಣ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ.
ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ನೋಡ್ರಿ, ಇಲ್ಲಿ ನಂಬಿಕೆಯನ್ನು ಕುರಿತು ಹೇಳುವಾಗ ನಂಬಿಕೆ ಇಟ್ಟಂತ ಮಹಾನ್ ವ್ಯಕ್ತಿಗಳ ಸಾಲಿನಲ್ಲಿ ಪ್ರಪ್ರಥಮವಾಗಿ ನಾವು ಈ ದಿವಸ ಧ್ಯಾನ ಮಾಡ್ತಾ ಇರುವಂತ ಹೇಬೇಲನು ಬರ್ತಾನೆ. ಇದರಲ್ಲಿ ಇವಂದೇ ಮೊದಲನೇ ಹೆಸರು. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನ ದೇವರಿಗೆ ಸಮರ್ಪಿಸ್ತಾನೆ. ಅವನಿಗೊಂದು ನಂಬಿಕೆ ಇತ್ತು, ಈ ನನ್ನ ಕಾಣಿಕೆ ದೇವರಿಗೆ ಮೆಚ್ಚುಗೆ ಆಗ್ತದೆ. ಯಾಕೆಂದ್ರೆ ಇಲ್ಲಿ ಪಾಪ ಪರಿಹಾರವನ್ನು ಸೂಚಿಸುವಂತ ಒಂದು ಯಜ್ಞ ಇದೆ, ಇದರಲ್ಲಿ ರಕ್ತ ಇದೆ, ಇದು ದೇವರಿಗೆ ಮೆಚ್ಚುಗೆ ಆಗ್ತದೆ. ಅಲ್ಲಿಗೆ ನಾವು ದೇವರ ಆ ಒಂದು ನಿಕಟವಾದ ಸಂಪರ್ಕದಲ್ಲಿರುವುದು, ಅಂದ್ರೆ ದೇವರ ಆಲೋಚನೆ ಏನೆಂಬುದಾಗಿ ನಮ್ಗೆ ಅರ್ಥ ಆಗ್ತದೆ, ದೇವರ ಮನಸ್ಸು ಏನೆಂಬುದಾಗಿ ಅರ್ಥ ಆಗ್ತದೆ. ನೀವು ದೇವರನ್ನು ಹೆಚ್ಚಾಗಿ ಪ್ರೀತಿಸುವುದಾದ್ರೆ ದೇವರ ಮನಸ್ಸು ನಿಮಗೆ ಹೆಚ್ಚಾಗಿ ಅರ್ಥ ಆಗ್ತದೆ. ಇಲ್ಲಿ ಹೇಬೇಲನಿಗೆ ದೇವರ ಮನಸ್ಸು ಬಹಳ ಚೆನ್ನಾಗಿ ಅರ್ಥವಾಯಿತು. ಅವನು ಬಹಳ ನಂಬಿಕೆಯಿಂದಲೇ ಸತ್ಯವೇದ ಹೇಳ್ತದೆ, ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಇದರ ಮೂಲಕ ಏನಾಯಿತು? ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೊಡ್ಡ ಕೆಲಸ ಮಾಡಲಿಲ್ಲ ನೋಡ್ರಿ, ಒಂದು ಚಿಕ್ಕ ಕೆಲಸದಲ್ಲಿ ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ನೋಡ್ರಿ, ಅದಕ್ಕೊಂದು ಪ್ರೂಫ್ ಏನು? ದೇವರ ಕಾಣಿಕೆಯನ್ನು ಅಂಗೀಕಾರ ಮಾಡಿದ. ಈಗ ಅವನಿಲ್ಲ, ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡ್ತಾನೆ. ನೋಡ್ರಿ, ಅವನು ಸತ್ತೋಗಿದ್ದಾನೆ, ಆದರೂ ಅವನ ನಂಬಿಕೆ ಮೂಲಕ ಈ ದಿವಸ ನಮ್ಮ ಸಂಗಡ ಇನ್ನೂ ಮಾತಾಡ್ತಿದ್ದಾನೆ. ಹೇಬೇಲನು ಅವನು ಮಾಡಿದಂಥ ಒಂದು ಕ್ರಿಯೆ, ಅವನ ನಂಬಿಕೆ ಮೂಲಕ ಇನ್ನೂ ನಮ್ಮ ಸಂಗಡ ಈ ವಾಕ್ಯ ಮಾತಾಡ್ತಾ ಇದೆ. ಹಾಗಾದ್ರೆ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಕಾಣಿಕೆ ಕೊಡುವಂಥದ್ದು ಬಹಳ ಶ್ರೇಷ್ಠವಾದಂಥ ಒಂದು ಕಾರ್ಯ. ನನಗೆ ಇಷ್ಟ ಬಂದ ಹಾಗೆ ಕೊಟ್ಟುಬಿಟ್ಟು ಅದನ್ನ ದೇವರು ಇಷ್ಟಪಡ್ಬೇಕೆಂಬುದಾಗಿ ಹೇಳುವಂಥದ್ದಲ್ಲ. ಎಷ್ಟು ಸ್ಪಷ್ಟವಾಗಿದೆ ನೋಡಿ ದೇವರ ವಾಕ್ಯ. ಪ್ರಥಮ ಪುಸ್ತಕದಲ್ಲಿ ಪ್ರಥಮವಾಗಿ ಈ ನಂಬಿಕೆಯ ಪುಸ್ತಕದಲ್ಲಿ ಇವನ ಹೆಸರು ದಾಖಲಿಸುವಂತೆ ಇವನು ಮಾಡಿಕೊಂಡಿದ್ದಾನೆ. ಅದ್ಭುತ ಅಲ್ವೇ? ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದಿ ಕೇಳಿಸ್ಕೊಂಡು. ಜ್ಞಾನೋಕ್ತಿ 15:8. ದುಷ್ಟರ ಯಜ್ಞ ಯೆಹೋವನಿಗೆ ಅಸಹ್ಯ, ಶಿಷ್ಟರ ಭಿನ್ನಪ ಆತನಿಗೆ ಒಪ್ಪಿತ. ನೋಡ್ರಿ, ದುಷ್ಟರ ಯಜ್ಞ ದೇವರಿಗೆ ಅಸಹ್ಯ, ಅದೇ ಶಿಷ್ಟರು ಕೊಟ್ಟರೆ ಅದು ಆತನಿಗೆ ಒಪ್ಪಿತ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹಾಗಾಗಿ ದೇವರ ವಾಕ್ಯದಲ್ಲಿ ಇಲ್ಲಿ ಈ ಒಂದು ಸಂದರ್ಭ ನಡೆದಾಗ ಕಾಯಿನ ಏನ್ ಮಾಡ್ದ? ಇದು ಏನು ಬಹಳ ಪ್ರಮುಖವಾದಂತ ಒಂದು ಕಾರಣ ಏನು ಅಂದ್ರೆ, ಕಾಣಿಕೆ ಕೊಡುವಾಗ ನಮ್ಮಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಬಂದು ಅಪ್ಪ ನಾನು ಇಂಥವನು, ನನ್ನ ಯೋಗ್ಯತೆ ಇಷ್ಟು ಎಂಬುದಾಗಿ ಹೇಳಿ ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡು ನಮ್ಮ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು, ನಾವು ಪಾಪಗಳಂದಾಗ ಅರ್ಥ ಮಾಡಿಕೊಂಡು ನಾವು ದೇವರಿಗೆ ಕಾಣಿಕೆಯನ್ನು ಸಲ್ಲಿಸಬೇಕು. ಆದರೆ ಕಾಯಿನ ಏನು ಮಾಡ್ದ? ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೆ, ಕಾಯಿನನು ಪಾಪಿ ಎಂಬುದಾಗಿ ಮೊದಲನೇದಾಗಿ ಅವನು ಒಪ್ಪಿಕೊಳ್ಳಿಲ್ಲ. ಅವನಲ್ಲಿ ಆ ಕುಗ್ಗಿದ ಮನಸ್ಸು ಇರಲಿಲ್ಲ. ನಾನು ಏನು ಕೊಡ್ತೇನೋ ಅದು ದೇವರಿಗೆ ಇಷ್ಟ ಆಗಬೇಕು. ಹೊಲದಲ್ಲಿ ಬೆಳೆದಿದ್ದೇನೆ, ಅದನ್ನ ತಂದು ಕೊಡ್ತಾ ಇದ್ದೇನೆ, ಶ್ರೇಷ್ಠವಾದನ್ನು ತಂದು ಕೊಡ್ತಾ ಇದ್ದೇನೆ, ನಾನು ಕೊಟ್ಟಿದ್ದನ್ನು ದೇವರು ಅಂಗೀಕರಿಸಬೇಕು. ಇವತ್ತು ನಮ್ಮಲ್ಲಿ ಅನೇಕ ಜನರು ನಾವಿದೆ ಅಂದ್ಕೊಳ್ತೇವೆ. ದೇವರ ಆಲಯಕ್ಕೆ ಬರ್ತೇವೆ, ನಾನು ಈಗ ಬಂದಿದ್ದೇನೆ, ದೇವರು ಒಪ್ಕೊಳ್ಬೇಕಷ್ಟೇ. ನೀನು ಹೇಗೆ ಬಂದಿದ್ಯೋ ಅದನ್ನು ದೇವರು ಒಪ್ಕೊಳ್ಬೇಕು, ನೀನು ಏನು ಕೊಡ್ತೀಯ ಅದನ್ನು ದೇವರು ಒಪ್ಕೊಳ್ಬೇಕು ಎಂಬ ಒಂದು ಉದ್ದಟತನ ನನ್ನಲ್ಲಾಗಲಿ ನಿಮ್ಮಲ್ಲಾಗಲಿ ಇರಬಾರದು. ಕಾಯಿನನು ತನ್ನನ್ನು ಸಮರ್ಪಿಸಿಕೊಳ್ಳುವಾಗ ಈ ಒಂದು ಕೃತಜ್ಞತಾ ಮನೋಭಾವ, ಕುಗ್ಗಿದ ಮನಸ್ಸು, ಪಶ್ಚಾತ್ತಾಪದ ಮನಸ್ಸು ಇಲ್ಲದೆ ಅವನು ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸಿದ. ಆದ್ರಿಂದ ಏನಾಯ್ತು? ದೇವರು ನೋಡ್ರಿ, ಬರೀ ಕಾಣಿಕೆ ವಿಷಯ ಹೇಳಿಲ್ಲ, ಕಾಯಿನನನ್ನು ಅವನ ಕಾಣಿಕೆಯನ್ನು ಎಂಬುದಾಗಿ ಸತ್ಯವೇದ ಬಹಳ ಸ್ಪಷ್ಟವಾಗಿ ಬರೀತದೆ. ನೋಡ್ರಿ 5ನೇ ವಾಕ್ಯ, ಆದಿಕಾಂಡ 4:5, ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲು. ಬಹಳ ಸ್ಪಷ್ಟವಾಗಿದೆ, ಅವನನ್ನು ಅವನ ಕಾಣಿಕೆಯನ್ನು, ಅಲ್ಲಿಗೆ ಅವನ ಗುಣವನ್ನು ಅವನ ಕಾಣಿಕೆಯನ್ನು ಎರಡು ದೇವರು ಮೆಚ್ಚಲಿಲ್ಲ. ಈ ಸಹ ದೇವರ ಆಲಯಕ್ಕೆ ನಾವು ಬರ್ತೇವೆ, ದೇವರು ನನ್ನನ್ನು ನನ್ನ ಕಾಣಿಕೆಯನ್ನು ಮೆಚ್ಚುವಂತ ಸ್ಥಿತಿಗತಿಗಳಲ್ಲಿ ನಾನು ಇರಬೇಕು. ಎರಡರಲ್ಲಿ ಯಾವ್ದಾದ್ರು ಒಂದು ದೇವರು ಮೆಚ್ಚಲಿಲ್ಲ ಅಂದ್ರೂ ಕೂಡ ಪ್ರಯೋಜನ ಇಲ್ಲ. ಈ ದಿವಸ ನಾವು ದೇವರು ಮೆಚ್ಚುವಂತ ಸ್ಥಿತಿಗತಿಗಳಲ್ಲಿ ದೇವರ ಆಲಯಕ್ಕೆ ಬರ್ತೇವಾ? ದೇವರು ಮೆಚ್ಚುವಂತ ರೀತಿಯಲ್ಲಿ ನಾವು ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಳ್ತೇವಾ? ಅದು ಬಹಳ ಪ್ರಮುಖವಾದಂತ ಒಂದು ಪ್ರಶ್ನೆ ಆಗ್ತದೆ. ಯೇಸು ಸ್ವಾಮಿ ಇದ್ದ ಕಾಲದಲ್ಲಿ ಏನಾಯ್ತು, ಒಬ್ಬ ಬಡ ವಿಧವೆ ಕಾಣಿಕೆ ಕೊಡುವುದನ್ನು ಯೇಸು ಕ್ರಿಸ್ತನು ಗಮನಿಸಿದ. ಮಾರ್ಕನ ಸುವರ್ತಮಾನ 12ನೇ ಅಧ್ಯಾಯ 41ರಿಂದ 44 ವಾಕ್ಯವನ್ನು ಈಗ ಓದಿ ಕೇಳಿಸ್ಕೊಳ್ಳೋಣ. ಮಾರ್ಕ 12,
41-44. ಯೇಸು ಬೊಕ್ಕಸದ ಮನೆಗೆ ಎದುರಾಗಿ ಕೂತುಕೊಂಡು ಜನರು ಬೊಕ್ಕಸದಲ್ಲಿ ಹಣ ಹಾಕುವುದನ್ನು ನೋಡುತ್ತಿದ್ದನು. ಅನೇಕ ಮಂದಿ ಐಶ್ವರ್ಯವಂತರು ಬಹಳ ಬಹಳ ಹಾಕುತ್ತಿರಲು ಒಬ್ಬ ಬಡ ವಿಧವೆಯು ಬಂದು 2 ಕಾಸು ಅಂದರೆ 1 ದುಗ್ಗಾಣಿ ಹಾಕಿದಳು. ಆಗ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಬೊಕ್ಕಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡ ವಿಧವೆ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕದರಲ್ಲಿ ಹಾಕಿದರು, ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದಿದ್ದನ್ನೆಲ್ಲ ಹಾಕಿದಳು, ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು ಅಂದನು. ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಸುಂದರವಾದಂಥ ವಾಕ್ಯ ಭಾಗ. ಯೇಸು ಸ್ವಾಮಿ ಕಾಣಿಕೆ ಹಾಕುವಂಥ ವಿಷಯದಲ್ಲಿ ಇದನ್ನು ಮಾತಾಡಿದ್ದಾನೆ. ಇಲ್ಲೇನಾಗ್ತದೆ, ಅನೇಕರು ಬಂದು ಕಾಣಿಕೆ ಹಾಕ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಕಾಣಿಕೆ ಹೇಗೆ ಕೊಡ್ತಾ ಇದ್ರು ಅಂದರೆ ಅದಕ್ಕೆ ಬೇರೆ ಇರುವಂಥ ಒಂದು ಪ್ರಾಕಾರ ಇರ್ತದೆ. ತುತ್ತೂರಿ ನೋಡಿದ್ರಲ್ಲ, ತುತ್ತೂರಿ, ಆ ತುತ್ತೂರಿ ಆಕಾರದಲ್ಲಿ ದೊಡ್ಡ ಕೊಳವೆಗಳು, ಆ ಕೊಳವೆ ಬಾಯಿ ಇರ್ತದೆ, ದೊಡ್ಡ ಬಾಯಿ, ತುತ್ತೂರಿ ಉತ್ತಲ್ಲ ಆ ಥರ ದೊಡ್ಡ ಬಾಯಿ ಇರುವಂಥದ್ದು ಕೊಳವೆಗಳಿರ್ತಿತ್ತು. ಕೆಳಗಡೆ ಆಳವಾಗಿ ಒಂದು ಅಂಡೇಯೋಪಾನದಲ್ಲಿ ಇರ್ತಿತ್ತು. ಒಂದೊಂದು ಈ ತುತ್ತೂರಿ ಅಂತ ಇರುವಂಥದ್ದು ಒಂದೊಂದು ವಿಶಿಷ್ಟವಾದಂಥ ಕಾಣಿಕೆಗೋಸ್ಕರ ಮೀಸಲಾಗಿತ್ತು. ಇದು ಬಡವರಿಗೆ, ಇದು ಅನಾಥರಿಗೆ, ಇದು ವಿಧವೆಯರಿಗೆ, ಇದು ಧರ್ಮ ಕಾರ್ಯಗಳಿಗೆ, ಹೀಗೆ ಮೀಸಲಾಗಿ ಹೆಸರುಗಳು ಅಲ್ಲಿ ಬರೆಸಲ್ಪಡ್ತಿತ್ತು. ಐಶ್ವರ್ಯವಂತರು ಏನು ಮಾಡ್ತಿದ್ರು, ತಮ್ಮ ಸೇವಕರ ಮುಖಾಂತರವಾಗಿ ಮೂಟೆಗಳನ್ನು ಹೊರಸಿಕೊಂಡು ಬಂದು ಆಗಿನ ಕಾಲದಲ್ಲಿ ನಾಣ್ಯಗಳನ್ನ ಕಾಣಿಕೆ ಕೊಡ್ತಾ ಇದ್ರಲ್ಲ, ಅವರು ಆ ಮೂಟೆಯಿಂದ ಆ ಒಂದು ಬಾಯಲ್ಲಿ, ಆ ತುತ್ತೂರಿಯ ಬಾಯಲ್ಲಿ ಈ ಒಂದು ಹಣದ ಚೀಲವನ್ನ ಅವರು ಬಿಚ್ಚಿ ಸುರಿತಿದ್ರು. ಇದು ಕೆಳವರೆಗೆ ಹೋಗ್ಬೇಕಲ್ಲ, ಕೆಳಗವರೆಗೆ ಹೋಗುವಾಗ ಬಹಳಷ್ಟು ಶಬ್ದ ಮಾಡ್ತಾ ಇತ್ತು. ಆ ಶಬ್ದ ಮಾಡಿಸಿದ ಜನ ಚಪ್ಪಾಳೆ ತಟ್ತಾ ಇದ್ರು. ಅಲ್ಲಿಗೆ ಈ ವ್ಯಕ್ತಿ ಇಷ್ಟೊಂದು ಕಾಣಿಕೆ ಕೊಟ್ಟ, ಎಷ್ಟು ಹೊತ್ತು ಶಬ್ದ ಬರ್ತದೋ ಅಷ್ಟು ಕಾಣಿಕೆಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿ ಜನ ಚಪ್ಪಾಳೆ ತಟ್ತಾರೆ. ಆ ಚಪ್ಪಾಳೆಗೋಸ್ಕರ ಜನರು ಕಾಣಿಕೆ ಕೊಡ್ತಿದ್ರು ಆಗಿನ ಕಾಲದಲ್ಲಿ. ಬೇರೆ ಬೇರೆ, ಅದು ಒಂದಕ್ಕೆ ಹಾಕಿ ಸುಮ್ಮನಿರ್ತಿಲ್ಲ ಅವನು. ಅಲ್ಲಿ ಎಷ್ಟು ಈ ತುತ್ತೂರಿಯ ರೀತಿಯಲ್ಲಿ ಇರ್ತದೋ ಅದೆಲ್ಲದಕ್ಕೂ ಈ ಮೂಟೆ ಆದ್ಮೇಲೆ ಅಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ಇಲ್ಲಿಗೆ ಇದೆಲ್ಲವನ್ನ ಜನರು ಹಾಕ್ತಾ ಇದ್ರು. ಏನಕ್ಕೆ? ಜನರ ಮೆಚ್ಚುಗೆಗೋಸ್ಕರ. ಅವರು ಕಾಣಿಕೆ ಕೊಡ್ತಾ ಇದ್ರು ಜನ ಮೆಚ್ಚಿ ಚಪ್ಪಾಳೆ ತಟ್ಟಲಿ ಎಂಬುದಾಗಿ, ದೇವರು ಮೆಚ್ಚಲಿ ಅಂತಲ್ಲ. ಯೇಸು ಸ್ವಾಮಿ ಇದನ್ನು ಗಮನಿಸ್ತಾ ಇದ್ದ. ಅನೇಕ ಮಂದಿ ಐಶ್ವರ್ಯವಂತರು ಬಹಳ ಬಹಳ ಹಾಕುತ್ತಿರಲು, 42ನೇ ವಾಕ್ಯ ನೋಡ್ರಿ, ಬಹಳ ಬಹಳ ಹಾಕುತ್ತಿರಲು ಒಬ್ಬ ಬಡ ವಿಧವೆ ಬಂದು 2 ಕಾಸು ಅಂದ್ರೆ ಒಂದು ದುಗ್ಗಾಣಿ, ಒಂದೇ ಒಂದು ದುಗ್ಗಾಣಿ 2 ಕಾಸು, ಅದನ್ನ ಬಚ್ಚಿಟ್ಕೊಂಡಿರ್ಬೋದು ಬಹುಶಃ ಅವಳು ಸೆರಗಲ್ಲಿ. ಇವರೆಲ್ಲ ಸುರಿದು ಅವರೆಲ್ಲ ಚಪ್ಪಾಳೆ ತಟ್ಟಿ ಹೋಗೋವರೆಗೂ ಅವಳು ಒಬ್ಬಳೇ ನಿಂತಿರ್ತಾಳೆ. ಯಾಕಂದ್ರೆ ಅವಳು ಹಾಕುವಂಥದ್ದು ಶಬ್ದನೇ ಬರಲ್ವಲ್ಲ, ಚಪ್ಪಾಳೆ ತಟ್ಟಕ್ಕೆ ಯಾರು ಇರಲ್ವಲ್ಲ. ಅವಳೇನು ಮಾಡ್ತಾಳೆ, ಮೆತ್ತಿಗೆ ಆ ತುತ್ತೂರಿಯ ಆ ಬಾಯಲ್ಲಿ ಮೆತ್ತಿಗೆ ಬಿಟ್ಟಿರ್ಬೋದು. ಅದು ಸುಮ್ಮನೆ ಟಣ್ಣ ಅಂತ ಶಬ್ದ ಬಂತೋ ಇಲ್ಲೋ ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿ ಅದನ್ನು ಗಮನಿಸಿದ, ನನ್ನ ಕರ್ತನಾದ ಯೇಸು ಕ್ರಿಸ್ತನು ಅದನ್ನು ಗಮನಿಸಿದ. ಆತನು ಹೇಳ್ತಾನೆ, ನಿಮಗೆ ನಿಜವಾಗಿ ಹೇಳ್ತೇನೆ, ಬೊಕ್ಕಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡ ವಿಧವೆ ಹೆಚ್ಚು ಹಾಕಿದ್ದಾಳೆ. ಇವಳು ಮೂಟೆಗಟ್ಟಲೆ ತಂದು ಸುರಿಲ್ಲ, ಇವಳು ಹೆಚ್ಚು ಹಾಕಿದ್ದಾಳೆ. ಹೇಗೆಂದ್ರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕದರಲ್ಲಿ ಹಾಕಿದ್ರು. ಮನೇಲಿ ಬೇಕಾದಷ್ಟು ಕೊಳಿತಾ ಇದೆ, ಮಿಕ್ಕದರಲ್ಲಿ ಮೂಟೆ ತಂದು ಹಾಕಿದ್ರು. ಆದರೆ ಈಕೆ ಆದರೂ ತನ್ನ ಬಡತನದಲ್ಲಿಯೂ ತನಗಿದ್ದದನ್ನೆಲ್ಲ ಕೊಟ್ಟು ಬಿಟ್ಟಳು, ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು. ಇದಸ ದೇವರಿಗೆ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುವುದಂದ್ರೆ ನಮ್ಮ ಜೀವನವನ್ನೇ ಆತನಿಗೆ ಸಮರ್ಪಿಸಿಕೊಳ್ಳುವುದು. ಈ ಒಂದು ಮನೋಭಾವನೆ ಕಾಯಿನಲ್ಲಿ ಇರಲಿಲ್ಲ. ಅದಕ್ಕೆ ಅವನ ಕಾಣಿಕೆ ಅವನು 2 ದೇವರಿಗೆ ಮೆಚ್ಚುಗೆ ಆಗಲಿಲ್ಲ. ಆದರೆ ಹೇಬೆಲನ ಕುರಿತು ಸತ್ಯವೇದ ಹೇಳ್ತಿದೆ, ಅವನು ಸತ್ತಿದ್ದರೂ ನಂಬಿಕೆಯ ಮೂಲಕ ಮಾತಾಡುತ್ತಾನೆ. ಕಾಯಿನನ್ನು ತಗ್ಗಿಸಿಕೊಳ್ಳಿಲ್ಲ, ಪಾಪ ಎಂಬ ಅರಿವು ಅವನಿಗಿಲ್ಲ, ನಂಬಿಕೆ ಇಲ್ಲ. ಏನಾಯ್ತು ಅದರ ಪರಿಣಾಮ? ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ ಓದಿ ಕೇಳಿಸ್ಕೊಳ್ಳೋಣ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ಬರೋಣ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ದೇವರ ವಾಕ್ಯದಲ್ಲಿ ಇಲ್ಲಿ ಓದ್ತೇವೆ, ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಸತ್ಯವೇದ ಹೇಳ್ತಿದೆ,
ಅವನ ಮುಖ ಕಳೆಗೊಂದಿತು. ಅದಕ್ಕೆ ಹಿಂದಿನ ವಾಕ್ಯ ಒಂಚೂರು ನಾನು ಓದ್ತೇನೆ. ಯೆಹೋವನು ಹೇಬೇಲನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ, ಇದರಿಂದ ಕಾಯಿನನು ಬಹು ಕೋಪಗೊಂಡನು. ಅವನ ಕೋಪ ಬಂದದ ಕಾರಣ ಏನ್ ಗೊತ್ತಾ? ಇವನ ಕಾಣಿಕೆ ಮೆಚ್ಚುಗೆ ಆಗಲಿಲ್ಲ, ಅವನ ಕಾಣಿಕೆ ಮೆಚ್ಚುಗೆ ಆಯಿತು. ಈ ದಿವಸ ಅನೇಕರು ನಿಮ್ಮನ್ನು ದ್ವೇಷ ಮಾಡುತ್ತಿರುವುದರ ಕಾರಣ ಇಷ್ಟೇ. ದೇವರು ನಿಮ್ಮನ್ನ ಪ್ರೀತಿ ಮಾಡ್ತಿರ್ತಾರೆ, ನಿಮಗೆ ಆಶೀರ್ವಾದ ಕೊಡ್ತಿರ್ತಾರೆ. ಅವ್ರಿಗೆ ಆಶೀರ್ವಾದ ಇಲ್ಲದ್ರೆ ಅವ್ರು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚಿಕೊಡ್ತಿರ್ತಾರೆ. ಅನೇಕ ಸಾರಿ ಈ ರೀತಿ ಆಗ್ತದೆ. ಅವನ ಕಾಣಿಕೆ ಮೆಚ್ಚುಗೆ ಆಗಲಿಲ್ಲ, ಬದಲಾಗಿ ಹೇಬೇಲನ ಕಾಣಿಕೆ ಮೆಚ್ಚುಗೆ ಆಯ್ತಲ್ಲ, ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖ ಕಳೆಗುಂದಿತು. ನೋಡ್ರಿ, ಕೋಪ ಬಂದ್ರೆ ಮುಖ ಕಳೆಗುಂದುತ್ತದಂತೆ, ಸತ್ಯವಿದ ರೀತಿ ಹೇಳ್ತದೆ. ಮಾತ್ರವಲ್ಲ, 6ನೇ ವಾಕ್ಯದಲ್ಲಿ ಯೆಹೋವನವನಿಗೆ, ಯಾಕೆ ಕೋಪಿಸಿಕೊಂಡೆ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆಯ ಕೆಲಸ ಮಾಡಿದ್ರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ನೋಡ್ರಿ, ಅಲ್ಲಿಗೆ ನನಗೆ ಕೋಪ ಬಂದ್ರೆ ತಲೆ ಬಗ್ತದೆ, ಮುಖ ಕಳೆಗುಂದುತ್ತದೆ. ಮತ್ತೆ ಪಾಪ ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. 7ನೇ ವಾಕ್ಯ ಕೇಳಿಸ್ಕೊಳ್ಳೋಣ. ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ದೇವರು ಎಚ್ಚರಿಕೆ ಮಾತು ಹೇಳ್ತಿದ್ದಾನೆ. ಪಾಪವು ನಿನ್ನ ಬಾಗಿಲಲ್ಲಿ ಹೊಂಚಿ ಆಗ್ತಾ ಇದೆ, ಎಚ್ಚರಿಕೆ ಆಗಿರೋ ವಶ ಮಾಡಿಕೊಳ್ಳು. ಆದ್ರೆ ಇವನು ವಶ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ. ಏನಾಯ್ತು? ಮುಂದೆ ದೇವರು ವಾಕ್ಯದಲ್ಲಿ ನೋಡ್ತೇವೆ. 4ನೇ ಅಧ್ಯಾಯ ಆದಿಕಾಂಡ 8ನೇ ವಾಕ್ಯ ಕೇಳಿಸ್ಕೊಳ್ಳೋಣ. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೇಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ನೋಡ್ರಿ, ಕೋಪದ ನಿಮಿತ್ತ ಬಂದಂತ ಒಂದು ಅದ್ಭುತವಾದಂತ ಸ್ಥಿತಿಗತಿ ಏನಾಯ್ತು? ಅವನು ತನ್ನ ತಮ್ಮನನ್ನ ಅಡವಿಗೆ ಕರೆದುಕೊಂಡು ಹೋಗಿ ತಮ್ಮನ ಮೇಲೆ ಬಿದ್ದು ಅವನನ್ನ ಕೊಂದು ಬಿಟ್ಟನು. ಆ ಕೋಪ ಅವನ ಕೈಲಿ ಪಾಪವನ್ನ ಮಾಡಿಸುತ್ತೆಂಬುದಾಗಿ ಸತ್ಯವಿದೆ ಹೇಳುತ್ತದೆ. ಮತ್ತಾಯನ ಸ್ವರ್ತಮಾನ 23ನೇ ಅಧ್ಯಾಯ 35ನೇ ವಾಕ್ಯ. ಮತ್ತಾಯ 23:35 ಕೇಳಿಸ್ಕೊಳ್ಳೋಣ. ಹೀಗೆ ನೀತಿವಂತನಾದ ಹೇಬೇಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರುಕಿನ ಮಗನಾದ ಜಕನಿಯನ ರಕ್ತವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲಾ ನೀತಿವಂತರ ರಕ್ತದಿಂದುಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು. ಸತ್ಯವಿದೆ ಹೇಳ್ತಿದೆ, ಆ ರಕ್ತದ ಶಾಪ ಹಿಂಬಾಲಿಸ್ತದಂತೆ. ಇವತ್ತು ಭೂಲೋಕದಲ್ಲಿ ಯಾರ್ಯಾರ ರಕ್ತ ಬೇರೆ ಯಾರ್ಯಾರು ಸುರಿಸಿದಾರೋ ಆ ರಕ್ತ ನೆಲದಿಂದ ಕೂಗ್ತದೆ. ಸತ್ಯವಿದೆ ಹೇಳ್ತದೆ, ಹೀಗೆ ನೀತಿವಂತನಾದ ಹೇಬೇಲನ ರಕ್ತ ಮೊದಲುಗೊಂಡು ಭೂಮಿಯ ಮೇಲೆ ಸುರಿಸಲ್ಪಟ್ಟಂತ ಎಲ್ಲಾ ನೀತಿವಂತರ ರಕ್ತದಿಂದ ಉಂಟಾಗುವ ಅಪರಾಧ ಹೊಲೆ ನಿಮ್ಮ ತಲೆಯ ಮೇಲೆ ಬಂದೇ ಬರ್ತದೆ. ನೋಡ್ರಿ, ಅಲ್ಲಿಗೆ ರಕ್ತ ಕೂಗ್ತದೆ. ಸತ್ಯವಿದೆ ಹೇಳ್ತದೆ. ಏನಾಯ್ತು? ಅಲ್ಲಿ ಅವನಿಗೆ ಒಂದು ಶಾಪ ಬಂತು, ಕಾಯಿನಿಗೆ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 12ನೇ ವಾಕ್ಯ ಕೇಳಿಸ್ಕೊಳ್ಳೋಣ. ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ನೀನು ಭೂಲೋಕದಲ್ಲಿ ಅಲಿಯುವವನು ದೇಶಭ್ರಷ್ಟನೂ ಆಗಿರುವೆ ಅಂದನು. ನೋಡ್ರಿ, ನೀನು ವ್ಯವಸಾಯ ಮಾಡಿದ್ರೆ ಇನ್ನು ಮುಂದೆ ಫಲಿಸುವುದಿಲ್ಲ, ಇನ್ನು ದೇಶಭ್ರಷ್ಟನಾಗ್ವಿ ಮತ್ತೆ ಅಲೆಮಾರಿ ಆಗ್ವಿ. ಒಂದು ದೊಡ್ಡ ಶಾಪ ಅವನಿಗೆ ಬಂತು. 2 ಶಾಪಗಳನ್ನು ನಾವು ಸತ್ಯವೇದ ಕೂರ್ತು ಹೋಗ್ತೇವೆ. ಮೊದಲನೇದಾಗಿ ಆದಾಮನ ಮುಖಾಂತರ ಭೂಲೋಕಕ್ಕೆ ಬಂದದ್ದು. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 17-18 ಕೇಳಿಸ್ಕೊಳ್ಳೋಣ. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳುಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸುವಿ. ಭೂಮಿಯಲ್ಲಿ ಮುಳ್ಳುಗಳು ಕಳೆಗಳು ಬಹಳವಾಗಿ ಹುಟ್ಟು. ಆದಾಮ ಮಾಡಿದ ಪಾಪದ ನಿಮಿತ್ತವಾಗಿ ಮೊದಲನೇ ಶಾಪ ಬಂತು. ಈಗ ಅವನ ಮಗನ ಮುಖಾಂತರವಾಗಿ ಸಹ ಮತ್ತೊಂದು ಶಾಪ ಭೂಮಿಗೆ ಬಂತು. ಏನ್ ಹೇಳ್ತಾನೆ? ಇನ್ನು ಮುಂದೆ ನೀನು ಎಷ್ಟೇ ವ್ಯವಸಾಯ ಮಾಡಿದ್ರು ಕಾಯಿನನೇ, ಅದು ನಿನಗೆ ಫಲಿಸದು. ಆದಿಕಾಂಡ 4ನೇ ಅಧ್ಯಾಯ 12ನೇ ವಾಕ್ಯ. ಏನ್ ವಾಕ್ಯ ಹೇಳ್ತಿದೆ? ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು
ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ಅಲ್ಲಿಗೆ ನೀನು ಏನೇ ಕೈ ಹಾಕಿದರೂ ಸಹ ಅದೆಲ್ಲವೂ ಸಹ ವ್ಯರ್ಥವಾಗಿ ಹೋಗ್ತದೆ. ಆದರೆ ನೋಡ್ರಿ, ಹೇಬೇಲನು ಕೊಟ್ಟಂತ ಕಾಣಿಕೆ ದೇವರಿಗೆ ಮೆಚ್ಚುಗೆ ಆಯಿತು. ಇಬ್ರಿಯರ ಗ್ರಂಥ 11ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಮಾತು ನಾವು ಕೇಳಿಸಿಕೊಂಡ್ವಿ. ಮತ್ತೊಂದು ಸಾರಿ ಕೇಳಿಸ್ಕೊಳ್ಳೋಣ. ಇಬ್ರಿಯ 11:4 ಏನ್ ಹೇಳ್ತದೆ? ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡ್ತಿದ್ದಾನೆ. ಅಲ್ಲಿಗೆ ಅವನ ನಂಬಿಕೆಗೆ ಅವನ ರಕ್ತ ಇನ್ನೂ ಮಾತಾಡ್ತಾ ಇದೆ. ಆದರೆ ಇಲ್ಲಿ ಕಾಯಿನನು ಅವನು ಎಷ್ಟೇ ಕಷ್ಟಪಟ್ಟರು ಸಹ ಅಲ್ಲಿ ಏನು ಫಲ ಸಿಕ್ಕದೇ ಇರುವಂತ ಒಂದು ಪರಿಸ್ಥಿತಿಯನ್ನ ಅವನು ಮುಟ್ಟು ಬಿಡಿದಾನೆ. ಹೌದು ಪ್ರಿಯರೇ, ಆ ರಕ್ತ ಭೂಮಿಗೆ ಬಿತ್ತು. ಆ ರಕ್ತದಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿ ಇಬ್ರಿಯ ಗ್ರಂಥ 9ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನಾವು ಓದ್ತೇವೆ. ಕೇಳಿಸ್ಕೊಳ್ಳೋಣ ವಾಕ್ಯ. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತದಾರ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಹಾಗಾಗಿ ರಕ್ತದಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬ ಇಬ್ರಿಯ 9:22 ನಾವು ಓದ್ತೀವಿ. ಹೇಬೇಲನು ಅವನು ಕೊಟ್ಟಂತಹ ಕಾಣಿಕೆ ಯಾಕೆ ಅಷ್ಟೊಂದು ಸಮರ್ಪಕವಾಗಿತ್ತು ಅಂದ್ರೆ, ಆ ಯಜ್ಞದಲ್ಲಿ ಆ ರಕ್ತ ಇತ್ತು, ಪಾಪ ಪರಿಹಾರ ಇತ್ತು, ತಗ್ಗಿಸಲ್ಪಡುವಿಕೆ ಇತ್ತು, ಕುಗ್ಗಿಸಲ್ಪಡುವಿಕೆ ಇತ್ತು, ದೇವರಿಗೆ ಮೆಚ್ಚುಗೆಯಾದ ಕಾಣಿಕೆ ಅದಾಗಿತ್ತು. ಆದ್ರಿಂದಲೇ ಕಾಯಿನ ಕಾಣಿಕೆಗಿಂತ ಅವನು ಶ್ರೇಷ್ಠವಾದ ಕಾಣಿಕೆಯನ್ನು ಕೊಟ್ಟ. ಯಾಕೆ? ನಂಬಿಕೆಯಿಂದ ಕೊಟ್ಟ. ನಾನು ಕೊಡುವಂತ ಈ ಕಾಣಿಕೆ ಅದು ದೇವರಿಗೆ ಮೆಚ್ಚುಗೆ ಆಗಿರುತ್ತದೆ ಎಂಬುದಾಗಿ ಅವನು ವಿಶ್ವಾಸವಿಟ್ಟು ಕೊಟ್ಟ. ಏನೋ ಕೊಡಬೇಕೆಂಬುದಾಗಿ ಕೊಡ್ಲಿಲ್ಲ. ಆ ಐಶ್ವರ್ಯವಂತರು ಕಾಣಿಕೆ ತಂದು ಸೂರದ್ರಲ್ಲ, ಆ ಥರ ಅವನು ಮಾಡಲಿಲ್ಲ. ತನಗಿದ್ದದಲ್ಲಿ ಮಿಕ್ಕದ್ದನ್ನ ತಂದು ಕೊಡಲಿಲ್ಲ, ಶ್ರೇಷ್ಠವಾದದ್ದನ್ನ ತಂದು ಕೊಟ್ಟ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ದೇವರ ಸನ್ನಿಧಾನಕ್ಕೆ ಬರುವಾಗ ನಮ್ಮಲ್ಲಿರುವಂತಹ ಶ್ರೇಷ್ಠ ತಲಾಂತುಗಳನ್ನ ದೇವರಿಗೆ ನಾವು ಸಮರ್ಪಿಸಬೇಕು. ದೇವರ ಸನ್ನಿಧಾನಕ್ಕೆ ಬರುವಾಗ ದೇವರು ನನ್ನನ್ನ ನೋಡಿ ಮೆಚ್ಚಬೇಕು. ಅದಾದ ನಂತರ ನನ್ನ ಕಾಣಿಕೆಯನ್ನು ನೋಡಿ ಆತನ ಮೆಚ್ಚಿ. ಹೀಗೆ ಎರಡು ರೀತಿಯಲ್ಲೂ ಸಹ ನಾವು ದೇವರನ್ನ ಮೆಚ್ಚಿಸಬೇಕಾಗ್ತದೆ ಎಂಬುದಾಗಿ ಹೇಬೇಲ್ ನಮ್ಗೆ ಹೇಳಿಕೊಡ್ತಾನೆ. ನೋಡ್ರಿ, 1 ಯೋಹಾನ 1:7 ಒಂದು ಸುಂದರವಾದ ಒಂದು ವಾಕ್ಯ ಕೇಳಿಸ್ಕೊಳ್ಳೋಣ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ದೇವರ ವಾಕ್ಯದಲ್ಲಿ ನಾವು ಕೇಳಿಸಿಕೊಂಡು ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನ ಶುದ್ಧೀಕರಿಸ್ತದೆ ಎಂಬುದಾಗಿ. ಆ ರಕ್ತದ ಮಹತ್ವವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಕಾಯಿನನು ಕೋಪದಿಂದ ಮಾಡಿದಂಥ ಒಂದು ಕಾರ್ಯ ಅವನಿಗೆ ಹೇಗೆ ಶಾಪ ಬಂತು, ಭೂಮಿಗೆ ಹೇಗೆ ಶಾಪ ಬಂತು, ಆದಿಕಾಂಡ ಪುಸ್ತಕದಲ್ಲಿ ಒಂದು ವಾಕ್ಯವನ್ನು ನಾವು ಗಮನಿಸೋಣ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 10ನೇ ವಾಕ್ಯದ ದೇವರ ವಾಕ್ಯ ಹೇಳ್ತದೆ, ಅದಕ್ಕೆ ಯೆಹೋವನು, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಕೇಳು. ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನ ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ನೋಡ್ರಿ, ತನ್ನ ತಮ್ಮನ ರಕ್ತ ಭೂಮಿಯಿಂದ ಕೂಗುತ್ತಾ ಇದೆ ಎಂಬುದಾಗಿ ಸತ್ಯವೇದದಲ್ಲಿ ಹೇಳ್ತದೆ. ಅಲ್ಲಿ ಹೇಬೇಲನ ರಕ್ತ ಭೂಮಿಯಿಂದ ಕೂಗಿತು. ರಕ್ತಕ್ಕೆ ಜೀವ ಇದೆ, ರಕ್ತ ಕೂಗುತ್ತೆ. ಆ ದಿವಸ ಹೇಬೇಲನ ರಕ್ತ ಕೂಗಿತು. ಅದಾದ ನಂತರ ಯೇಸುವಿನ ರಕ್ತ ಈ ದಿವಸ ಕೂಗ್ತಿದೆ. ಆ ಯೇಸುವಿನ ರಕ್ತ ನನ್ನ ನಿನ್ನ ಪಾಪಗಳಿಗೋಸ್ಕರ ಸುರಿಸಲ್ಪಟ್ಟಂತ ಅಮೂಲ್ಯವಾದಂತ ರಕ್ತ ಈ ದಿವಸ ನನ್ನ ನಿನ್ನ ಆ ಪಾಪದಿಂದ ಬಿಡುಗಡೆ ಹೊಂದೋದಕ್ಕೋಸ್ಕರ ನನ್ನನ್ನು ನಿನ್ನ ಕೂಗಿ ಕರೀತಾ ಇದೆ. ನನ್ನ ರಕ್ತ ನೀನು ತೊಡಕೊಳ್ಳುವುದಾದರೆ ನೀನು ಶುದ್ಧಿ ಹೊಂದುತ್ತೀ ಎಂಬುದಾಗಿ ಆ ರಕ್ತ ನಮ್ಮನ್ನು ಕರೀತಿದೆ. ಯೇಸುವಿನ ರಕ್ತ ನಮ್ಮನ್ನ ನೀತಿವಂತರನ್ನಾಗಿ ಮಾಡ್ತದೆ. ಹೇಬೇಲ ನೀತಿವಂತನಾದ ನಂಬಿಕೆಯಿಂದ. ಯೇಸುವನ್ನ ನಂಬಿದರೆ ನಾವು ಸಹ ನೀತಿವಂತರಾಗಬಹುದು. ಯೇಸುವಿನ ರಕ್ತ ನಮ್ಮೆಲ್ಲರ ಪಾಪಗಳನ್ನ ತೊಳಿತದೆ. ನೋಡ್ರಿ, ಇದರಲ್ಲಿ ಒಂದು ವಿಷಯ ನೀವು ಗಮನಿಸಿರ್ಬೋದು. ಹೇಬೇಲನು
ಕುರುಬ, ಯೇಸು ಕ್ರಿಸ್ತನು ಸಹ ಕುರುಬ. ಆ ದಿವಸ ಹೇಬೇಲನ ರಕ್ತ, ಆ ಕುರುಬನ ರಕ್ತ ಕೂಗಿತು. ಈ ದಿವಸ ಯೇಸುವಿನ ರಕ್ತ, ಈ ಕುರುಬನ ರಕ್ತ, ಈ ಒಳ್ಳೆಯ ಕುರುಬನ ರಕ್ತ ಕೂಗ್ತಾ ಇದೆ. ದಾರಿ ತಪ್ಪಿದ ಕುರಿಗಳಾಗಿರುವಂಥ ನಾವು ಆ ಕೂಗನ್ನು ಕೇಳಿಸಿಕೊಳ್ಳಿಕ್ಕೆ ಸಿದ್ಧವಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನಾಂತ ದೇವರೇ, ನಿನ್ನ ಕೃಪೆಯಿಂದ ಈ ದಿವಸ ಹೇಬೇಲನನ್ನು ಕುರಿತು ನಾವು ಧ್ಯಾನಿಸಿದ್ದೇವೆ. ಯಾವ ರೀತಿಯಲ್ಲಿ ಆತನು ನಂಬಿಕೆಯಿಂದ ಕಾಣಿಕೆಯನ್ನು ಕೊಟ್ಟ, ದೇವರು ಅವನನ್ನು, ಅವನ ಕಾಣಿಕೆಯನ್ನು ಮೆಚ್ಚಿದ. ಈ ದಿವಸ ನಾವು ದೇವರ ಸನ್ನಿಧಾನಕ್ಕೆ ಬರುವಾಗ ದೇವರು ನಮ್ಮನ್ನು, ನಮ್ಮ ಕಾಣಿಕೆಯನ್ನು ಮೆಚ್ಚುವಂಥ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಾವು ರೂಪಿಸಿಕೊಳ್ಳಬೇಕೆಂಬುದಾಗಿ ನಿನ್ನ ವಾಕ್ಯದ ಮುಖಾಂತರವಾಗಿ ಕಲಿತಿದ್ದೇವೆ. ವಾಕ್ಯವನ್ನು ಕೇಳಿಸಿಕೊಂಡಂಥ ನಮ್ಮೆಲ್ಲರ ಹೃದಯದಲ್ಲಿ ವಾಕ್ಯ ಕಾರ್ಯವನ್ನು ಮಾಡಲಿ. ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದೆ ತಂದೆಯೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ. ಆಮೇನ್.